ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಾಂಚನ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎದಕ್ಕೆ ರೆಡಿ ಆಗತ್ತೇನೆಂದರೆ, ಇವತ್ತೊಂದು ಇವೆಂಟ್ ಐತ್ರಿ, ಹೊಂಟಿ ಹೊರಗಡೆ. ಒಂದು ಮನೆಯವ್ರ ಕಡೆಯಿಂದ ಐತ್ರಿ ಇವೆಂಟ್. ಅಲ್ಲೇ ಹೋಗಿಂದ ಏನು ಇವೆಂಟ್ ಅಂತ ಹೇಳ್ತೀನಿ ರೀ ನಿಮ್ಗೆ. ಆಕಿನೇ ಹೇಳ್ತಾಳೆ. ಈಗ 10 ಗಂಟೆ ಆಗಿತ್ತು ಟೈಮ. ನಾಷ್ಟ ಅದೆಲ್ಲ ಮಾಡೀವಿ. ಸ್ವಲ್ಪ ಅರ್ಜೆಂಟ್ ಐತ್ರಿ, ಜಲ್ದಿ ಬಾ ಅಂತ ಹೇಳ್ರಿ. ಏನೂ ಸಿಗಾತೇ ಇಲ್ರಿ. ಹುಡುಕ್ಯಾಡಿ ಈಗೆಲ್ಲ ತೊಗೊಂಡು ಒಂದು ಜಾಸ್ತಿ ಏನರು ಮೇಕಪ್ ಆಗಿಲ್ರಿ. ನಾನು ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಫೇಸಸ್ ಕನ್ನಡ ಅವ್ರದ್ದು ಒಂದು ಕ್ರೀಮ್ ಹಚ್ಕೊಂಡಿನಿ ಅಷ್ಟೇ ನಮ್ಮ ಮೇಕಪ್. ಇಯರಿಂಗ್ಸ್ ಯಾವ ಹಾಕ್ಕೋಬೇಕು ಅನ್ನೋದು ಮ್ಯಾಚಿಂಗ್ ಆಯ್ತಾ ದಾನ್ ಎಲ್ಲ ಚೆನ್ನಾಗಿ ಸ್ವಲ್ಪ ನಾಷ್ಟ ಮಾಡ್ತೀನಿ. ಅಪ್ಪು ತಿಂದು ಬಿಟ್ಟಾನ. ಇನ್ನೇ ಸ್ವಲ್ಪ ನಾಷ್ಟ ಮಾಡಿ ಹೋಗ್ಬಿಡ್ತೀವಿ. ಫೋನ್ ಮಾಡಿಡ್ರಿ, ಅವ್ವ ರೆಡಿಯಾಗಿ ಹೇಳತ್ತ. ಈಗ ಹೊಂಟೀವಿ. ತಾನು ಹೋಗಲ್ಲ. ಲಕ್ಷ್ಮಿ ಲಕ್ಷ್ಮಿ ಬಾ. ಟಾಟಾ. ಗಂಬು ಹೋಗ್ಬರ್ಲಿ. ಟಾಟಾ. ಹೇಳು. ಐಸ್ ಕ್ರೀಮ್ ತೊಗೊಂಬರ್ಲಿ. ಹಾಂ, ತರ್ತೀನಿ. ಫೋನ್ ಹಚ್ಲಿ. ಮತ್ತೇನು ಬೇಕು? ಬರೋಟಿಗೆ ಟಕ್ಳು ಆಗಿರ್ತೀನಿ. ಈಗ ಹೊಂಟೀವಿ ನೋಡ್ರಿ ಫಂಕ್ಷನ್. ಏನು ಫಂಕ್ಷನ್ ಇತ್ತು? ಗೌರ್ಮೆಂಟ್ ಆಗೈತಿ. ಫಂಕ್ಷನ್ ಇಟ್ಕೊಂಡ್ರು. ಯಾರ್ದು? ಮಾಮ ಆಗೈತಿ. ನಿಮ್ಮ ಮಾಮ ಏನು ಮಾಡ್ತಿರೋರು ಕೆಲಸ? ಸರ್ ಐತರಿ. ಸರ್ ಮಾಸ್ತರ್. ಈಗ ಬಂದೇವಿ ನೋಡ್ರಿ, ಪೊಲೀಸ್ ಸಮುದಾಯ ಭವನ. ಇಲ್ಲೇ ಫಂಕ್ಷನ್ ಐತ್ರಿ, ಇಲ್ಲೇ ಸಮೀಪ ಐತ್ರಿ. ಹಾಂ, ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ಇಡ್ತು. ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಕೂತಾಡ್ ನಮ್ಮವ್ವ. ನಾವಿಲ್ಲಿ ಫಂಕ್ಷನ್ ನೋಡ್ಕೋತ ಕುಂತೀವ್ರಿ. ನಮ್ಮವ್ವ ನೋಡ್ರಿ ಹಿಂದೆ ಹೋಗೋರು ಸಂಬಂಧಿಕರು ಭೇಟಿಯಾಗಾರ ಅಂಥೇಳಿ ಅವ್ರು ಕೂಡ ಮಾತಾಡ್ಕೋತ ಹಿಂದೆ ಹೋಗಿ ಕೂತಾಡ್ರಿ. ನೋಡ್ರಿ ಮಾತಾಡ್ಕೋತ ಕೂತ್ಬಿಟ್ಟಾಳ್ರಿ ಅವ್ರು ಕೂಡ. ಅವ್ವ ನನ್ನ ಕರೆದು ಅವ್ರಿಗೆಲ್ಲ ಪರಿಚಯ ಮಾಡಿಕೊಡಾಕತ್ತಾಳ್ರಿ. ಅವ್ರ ಸಂಬಂಧಿಕರಿಗೆಲ್ಲ, ಆಂಟಿ ಮತ್ತು ಅಜ್ಜಿಗಳಿಗೆಲ್ಲರಿಗೆ ನನ್ನ ಮಗಳು ಮತ್ತು ನನಗೆ ಪರಿಚಯ ಮಾಡಿಕೊಡತ್ತಾಳ್ರಿ. ಅವ್ರು ಅನ್ನತ್ತಾರ್ರಿ, ನಿಮ್ಮ ಮಗಳೇ ಹಂಗೆ ಅನ್ಸಂಗಿಲ್ಲ, ಅಕ್ಕ ತಂಗಿಯರು ಹಂಗೆ ಅದಾರಲ್ಲ ಅಂತ ಅವ್ರು ಹೇಳಕತ್ತಾರ್ರಿ. ಗಣ್ಯಮಾನ್ಯರನ್ನ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೃದಯಿ ಬಂಧು ಭಗಿನಿಯರನ್ನ, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತುಂಬು ಹೃದಯದಿಂದ ಸ್ವಾಗತಿಸಲು ಬರಲಿದ್ದಾರೆ DC ಹಜ್ಜರ್ ಸರ್ ಅವರು. ಸ್ವಾಗತಿಸಬೇಕೆಂದು ಅವರಿಗೆ ಕೇಳಿಕೊಳ್ಳುತ್ತೇನೆ. ಪ್ಲೀಸ್ ಸರ್. ಮಧ್ಯಾಹ್ನದ ಶುಭ ನಮಸ್ಕಾರಗಳು ತಿಳಿಸ್ತಾ, ಇವತ್ತು ಅತ್ಯಂತ ಹೃದಯಸ್ಪರ್ಶಿ ಮತ್ತು ಸಂತಸದ ಒಂದು ಕ್ಷಣ ಅಂತೇಳಿ ನಾನು ಭಾವಿಸ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ತಮ್ಮೆಲ್ಲರನ್ನು ನಮಸ್ಕರಿಸ್ತಾ, ಇವತ್ತು ಅಖಂಡ 37 ವರ್ಷಗಳವರೆಗೆ ಶಿಕ್ಷಣ ಇಲಾಖೆಯಲ್ಲಿ ಸಹ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ಹಿರಿಯ ಮುಖ್ಯೋಪಾಧ್ಯಾಯರಾಗಿ ಹಾಗೂ CRC ಸಂಪನ್ಮೂಲ ವ್ಯಕ್ತಿಗಳಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಕಳೆದ ಮೇ 31ರಂದು ವೃತ್ತಿಯಿಂದ ನಿವೃತ್ತಿಯಾಗಿರ್ತಕ್ಕಂಥ ಅತ್ಯಂತ ಹೃದಯವಂತರು ಮತ್ತು ಸ್ನೇಹಜೀವಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮಂತ್ ಎಂ ಧೋನಿ ಸರ್ ಅವರ ನಿವೃತ್ತಿಯ
ಸೇವಾ ನಿವೃತ್ತಿಯ ಒಂದು ಅಭಿನಂದನಾ ಸಮಾರಂಭ. ಈ ಸಮಾರಂಭವನ್ನು ಶ್ರೀಮಂತ್ ಎಸ್ ಡೋಣಿಸರ್ ಅವರ ಒಂದು ಅಭಿಮಾನಿಗಳ ಬಳಗದ ಪರವಾಗಿ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಈ ವೇದಿಕೆ ಸ್ವಾಗತಿಸಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸ್ತಾ ಇದೆ. ಪ್ರಪ್ರಥಮವಾಗಿ ಹಬ್ಬದ ಅಡುಗೆ ಇತ್ತು ನೋಡ್ರಿ. ಹೋಳ್ಗೆ, ಹುಗ್ಗಿ, ಬಜ್ಜಿ, 3 ಥರ ಪಲ್ಯ, ತುಪ್ಪ, ಹಾಲು ಈ ಊಟ ಮಾಡತ್ರಿ. ನಮ್ಮವ್ವ ಊಟ ಮಾಡತ್ರಿ. ಊಟ ಮಾಡ್ತೀವಿ. ಫಂಕ್ಷನ್ ಮುಗಿಸ್ಕೊಂಡು ಒಂದಿಷ್ಟು ಶಾಪಿಂಗ್ ಐತ್ರಿ, ಅದಕ್ಕೆ ಮಾರ್ಕೆಟಿಗೆ ಹೊಂಟೀವಿ ನಾನು ನನ್ನ ಮಗಳು. ಅವ್ವ ಅಲ್ಲೇ ಅದಾಡ್ರಿ ನಾ ಫಂಕ್ಷನ್ದಾಗೆ ಬಂದೀವಿ ನೋಡ್ರಿ. 3R ಮಾಲ್ಗೆ ನಾ ಯಾವಾಗಲೂ ಇಲ್ಲೇ ಶಾಪಿಂಗ್ ಮಾಡ್ತೀವಿ. ಬಟ್ಟೆ ಕ್ವಾಲಿಟಿ ಚಲೋ ಇರ್ತಾರೆ. ಕುರ್ತಿ ಆರ್ಡರ್ ಮಾಡಿದ್ರಲ್ರಿ, ಅದ್ರ ಜೊತೆ ಜೀನ್ಸ್ ಪ್ಯಾಂಟ್ ಬೇಕಂತ ಅಂದಳ್ರಿ, ಅದಕ್ಕೆ ತೊಗೊಳಕ್ಕೆ ಬಂದೀವಿ. ಆದ್ರೆ ಆಕಿನ ಸೈಜ್ ಒಂದು ಸಿಗತ್ತಿಲ್ರಿ. ಯಾವ ಇಲ್ಲೇ ಆಕಿನ ಸೈಜ್ ರೀ ಎಲ್ಲ ತೋರ್ಸಾತಿದ್ರಿ ಅವ್ರ. ಟ್ರೈ ಮಾಡಿ ನೋಡಿ ಅಂತ ಹೇಳ್ರಿ, ಅದ್ರ ಸೈಜೇ ಇಲ್ಲರಿ. 1 ವಾರ ಬಿಟ್ಟು ಬಾ ಅಂದ್ರಿ ಅವರು. ಫಂಕ್ಷನ್ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಮನೆಗೆ ಬರೋಷ್ಟಿಗೆ 5 ಗಂಟೆ ಆಗಿತ್ತು ರೀ. ಒಂದು 10ಕ್ಕೆ ಹೋಗಿವ್ರಿ ನಾವು. 5 ಗಂಟೆಗೆ ಮನೆಗೆ ಬಂದೀವಿ. ಬಂದು ಚಹಾ ಮಾಡ್ಕೊಂಡು ಕುಡಿದು, ಬಾಂಡೆ ಇದ್ದೀರಿ ಒಂದು ಸ್ವಲ್ಪ ಬಾಂಡೆ ತೊಳೆದು, ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಪರ್ಸಿ ತೊಳ್ಕೊಂಡು, ಅನ್ನ ಇತ್ತು ರೀ. ಅನ್ನ ಒಗ್ಗರಣೆ ಹೊಡಿಬೇಕಂತ ನಾ ಮಾಡೀನಿ. ನಮ್ಮ ಮಾವರು ಇವತ್ತು ಮಾವಿನಕಾಯಿ ತೊಗೊಂಬಂದಾರಿ. ಅದಕ್ಕೆ ಮಮ್ಮಿ ಅನ್ನ ಬೇಡ, ಒಗ್ಗರಣೆ ಹೊಡಿಬೇಡ, ಚಪಾತಿನೇ ಹಾಕಂದ್ರಿ ಅವರು. ಮತ್ತು ಚಪಾತಿ ಮಾಡಾಕತ್ತೆ ರೀ. ಸೀಕಣಿ ಚಪಾತಿ ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ ಮೊದಲೇ. ಅದಕ್ಕೆ ಮತ್ತೆ ಚಪಾತಿ ಮಾಡತ್ತೆ. ನನ್ನ ಮಗಳು ನೋಡ್ರಿ ಎಷ್ಟು ಚಂದ ಬುಕ್ಕ ಮಾಡ್ಯಾಡ್ರಿ. ಮಿನಿ ಬುಕ್ಕ ಆಕಿನೇ ರೆಡಿ ಮಾಡ್ಯಾಡ್ರಿ. ಏನು ಬರ್ತಿ? ಹಾಯ್, ಐ ಆಮ್ ದಿವ್ಯಾ. ದಾನು ಮಾಡ್ಯಾಳ. ಎಷ್ಟು ಚಂದ ಮಾಡ್ಯಾಳ ನೋಟ್ಬುಕ್. ಗೊಂಬಿಗೆ ಡ್ರೆಸ್ನು ಮಾಡ್ಯಾಳ. ಎದ್ರಲಿಂದ ಮಾಡಿದ ಅನ್ನೋದು ಗ್ಲಿಟರ್ ಪೇಪರ್. ಪೇಪರ್ಲೇ ಮಾಡ್ಯಾಳ. ಇದು ಎಷ್ಟು ಕ್ಯೂಟ್ ಆಗಿತ್ತು, ಎಷ್ಟು ಚಂದ. ಮಿನಿ ಗೊಂಬಿ. ಶಮ್ಮು ನಂಗೆ ಟಕ್ಳು ಇತ್ತಪ್ಪ. ಇದನ್ನು ನಮ್ಮ ಶಮ್ಮುಗ್ನು ತೋರಿಸ್ತೀನಿ ರೀ. ಈಗ ಟಕ್ಳು ಆಗ್ಯಾನ ನಾವು ನೋಡ್ರಿ. ನಮ್ಮ ಗಂಬು ಟಕ್ಳು ಆಗ್ಯಾನ. ಹೆಂಗೆ ಕಾಣತ್ತಾರ ನೋಡ್ರಿ ನಮ್ಮ ಗಂಬು. ತೋರಿಸ್ತಾನ ನೋಡ್ರಿ, ಅವನೇ ತಲೆ ತೋರ್ಸಾತಾನ. ಹೆಂಗೆ ಕಾಣತ್ತಾನ ನೋಡ್ರಿ ನಮ್ಮ ಗಂಬು. ಚಂದ ಕಾಣತ್ತಾನಿಲ್ರಿ ನಮ್ಮ ಗಂಬು. ಹೆಂಗಿದ್ರು ಕ್ಯೂಟೇ ಅದಿಲ್ಪ. ಕ್ಯೂಟ್ ಗಂಬು ಅದನ್ರಿ ಅವ, ಬಂಗಾರಿ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡತ್ತೀವ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಹೆಚ್ಚಿಗೆ ಮಾಡಿರಿ. ಅದಿಲ್ಲ ಗಂಬು ಬಾಯ್ ಹೇಳಪ್ಪ. ನಮ್ಮ ಗಂಬು ಬಾಯ್ ಹೇಳ್ತಾನೆ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಹೇಳಿ. ಹಾಂ, ಬಾಯ್. ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ.
ಹ್ಞೂ ಲೈಕ್ ಮಾಡ್ರಿ ಎಲ್ಲ ಅವನೇ ಹೇಳತ್ತ ನೋಡಿ. ಮತ್ತು ನಾವು ಫಸ್ಟ್ ವಿಡಿಯೋ ಬಿಡ್ತೇವೆ ಬಾಯ್ ಬಾಯ್ ರೀ ಬಾಯ್.